ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ದಿನ ನಿಮಗೆ ಈ ವಿಡಿಯೋ ಬಂದು ತಲುಪಿದೆ ಅಂದರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ಮೊದಲು ನಮ್ಮ ಮನೆಯಲ್ಲಿ ಪೂಜೆ ಮಾಡಿ, ದೀಪಾರಾಧನೆ ಮಾಡಿ, ತುಪ್ಪದ ದೀಪ ಹಚ್ಚಿ ರಾಯರಿಗೆ. ಇವತ್ತು ವಿಶೇಷತೆ ಏನಂದರೆ ಗುರು ಪುಷ್ಯಾಮೃತ ಯೋಗದ ದಿನ. ಶ್ರೀ ರಾಘವೇಂದ್ರಾಯ ನಮಃ ಎಂದು 108 ಬಾರಿ ಒಂದು ಪುಸ್ತಕದಲ್ಲಿ ಈ ದಿನ ವಿಶೇಷ ದಿನ. ಇವತ್ತು ನೀವು ಇದನ್ನು ಬರೆದ್ರೆ ನಿಮ್ಮ ಇಷ್ಟಾರ್ಥ ಎಲ್ಲ ಸಿದ್ಧಿಯಾಗುತ್ತೆ. ಗುರು ಪುಷ್ಯಾಮೃತ ಯೋಗ 18ನೇ ತಾರೀಕು ಜೂನು ತಾರೀಕು, ಅಂದರೆ 2 ದಿನಗಳ ನಂತರ ಮಹಾಮುಹೂರ್ತ ಇದೆ. ನೀವು ಮಿಸ್ ಮಾಡಿಕೊಂಡ್ರೆ ಇದನ್ನು ವರ್ಷಗಟ್ಟಲೆ ಕಾಯಬೇಕಾಗುತ್ತೆ. ಜೂನ್ 18ನೇ ತಾರೀಕು ವರ್ಷದ ಅತ್ಯಂತ ಅಪರೂಪದ ಗುರು ಪುಷ್ಯಾಮೃತ ಯೋಗ ಇದೆ. ಗುರುವಾರ ಮತ್ತು ನಕ್ಷತ್ರಗಳು ರಾಜನಾದ ಪುಷ್ಯ ನಕ್ಷತ್ರ ಒಟ್ಟಿಗೆ ಸೇರಿದಾಗ ಈ ಶಕ್ತಿಶಾಲಿ ಯೋಗ ಸೃಷ್ಟಿಯಾಗುತ್ತೆ. ಪುಣ್ಯಕಾಲ ಬೆಳಗಿನ ಜಾವ 5:23ರಿಂದ 11:32ವರೆಗೆ ಮಾತ್ರ ಇದೆ. ಈ 6 ಗಂಟೆಗಳ ಅವಧಿಯಲ್ಲಿ ನಿಮ್ಮ ಹತ್ತಿರದ ಮಹಾವಿಷ್ಣು ಲಕ್ಷ್ಮೀನಾರಾಯಣ ದೇವಸ್ಥಾನ ಅಥವಾ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ಅಲ್ಲಿ ಪ್ರಶಾಂತವಾಗಿ ಕುಳಿತು ಓಂ ನಮೋ ಭಗವತೆ ವಾಸುದೇವಾಯ ಮಂತ್ರವನ್ನು ಭಕ್ತಿಯಿಂದ 108 ಬಾರಿ ಜಪಿಸಿ ಮತ್ತು ಹಸಿದವರಿಗೆ ಅನ್ನದಾನ. ಈ ಪುಣ್ಯಕಾಲದಲ್ಲಿ ನೀವು ಮಾಡುವ ಪ್ರತಿಯೊಂದು ಸತ್ಕರ್ಮ ನಿಮ್ಮ ಜೀವನದಲ್ಲಿ ಅಪಾರ ಸಮೃದ್ಧಿ, ಮಾನಸಿಕ ಶಾಂತಿ, ಆರೋಗ್ಯ ಮತ್ತು ಪ್ರತಿಯೊಂದು ಕೆಲಸದಲ್ಲೂ 100 ಪಟ್ಟು ಯಶಸ್ಸನ್ನು ತಂದುಕೊಡುತ್ತೆ. ಕಾಯೋ ಗುರುರಾಯ, ಬಿಡದೆ ನನ್ನ ಕೈಯ, ನೊಂದ ಜೀವಕ್ಕೆ ಉಸಿರೆ ನೀನಯ್ಯ. ಕಾಯೋ ಗುರುರಾಯ, ಬಿಡದೆ ನನ್ನ ಕೈಯ. ಕಾಯೋ ಗುರುರಾಯ, ಬಿಡದೆ ನನ್ನ ಕೈಯ. ನೊಂದ ಜೀವಕ್ಕೆ ಉಸಿರೆ ನೀನಯ್ಯ. ಜಗದ ಜ್ಯೋತಿಯೇ ನೀನೇ ನಿಜವಯ್ಯ. ಮಂತ್ರಾಲಯ ವಾಸ, ಮಂತ್ರಾಕ್ಷತೆಯ ಹರಸ. ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ, ಗುರು ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ. ನನ್ನ ಮಾಹಿತಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬನ್ನಿ, ರಾಯರ ಮಠಕ್ಕೆ ಬಂದಿದ್ದೀನಿ. ಆ ರಾಯರು ನಿಮ್ಮ ಇಷ್ಟಾರ್ಥ ಎಲ್ಲ ನೆರವೇರಿಸಿ ಒಳ್ಳೇದು ಮಾಡಲಿ ಭಗವಂತ. ಈಗ ಮಹಾಮಂಗಳಾರತಿ ಆಗ್ತಾಯಿದೆ. ಬನ್ನಿ ಮಹಾಮಂಗಳಾರತಿ ನೋಡೋಣ. ಓಂ ಗ್ರಾಂ ಗ್ರೀಂ ಗ್ರೌಂ ಸಾ ಗುರುಭ್ಯೋ ನಮಃ. ರಾಯರಿದ್ದಾರೆ.